Hello students, welcome back to our English class. In this class, we will discuss about most expected question and answers from the poem The School Boy. Dear students, ಇವತ್ತಿನ ತರಗತಿಯಲ್ಲಿ ದ ಸ್ಕೂಲ್ ಬಾಯ್ ಅನ್ನುವಂಥ ಪೊಯಮಿಂದ ಎಕ್ಸಾಮಿನೇಷನಲ್ಲಿ ಮುಖ್ಯವಾಗಿ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳ್ಬೋದು, ಅದಕ್ಕೆ ನಾವು ಸರಿಯಾಗಿ ಹೇಗೆ ಆನ್ಸರನ್ನು ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಡಿಯರ್ ಸ್ಟೂಡೆಂಟ್ಸ್, ಈ ಪೊಯಮ್ಗೆ 3 hours ಟೀಚಿಂಗ್ ಟೈಮ್ ಕೊಟ್ಟಿದ್ದಾರೆ, ಹಾಗೆ 3 ಮಾರ್ಕ್ಸನ್ನು ಅಲಾಟ್ ಮಾಡಿದ್ದಾರೆ. ಈ ಪೊಯಮಿಂದ 3 ಮಾರ್ಕ್ಸ್ಗೆ ಕ್ವಶನ್ಗಳನ್ನ ಕೇಳ್ತಾರೆ. ಅಂದರೆ ಯಾವ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳನ್ನ ಕೇಳ್ತಾರೆ ಅನ್ನೋದನ್ನು ನಾವು ಮೊದಲು ತಿಳ್ಕೊಂಡಿರಬೇಕು. ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೇಳಿ 2 ಮಾರ್ಕ್ ಕ್ವಶನನ್ನು ಕೇಳಿದರೆ ಅಲ್ಲಿ 3 ಮಾರ್ಕ್ಸ್ ಆಗುತ್ತೆ, ಅಥವಾ ಡೈರೆಕ್ಟಾಗಿ 3 ಮಾರ್ಕ್ಸ್ ಕ್ವಶನನ್ನು ಕೂಡ ಕೇಳಬಹುದು. ಇಲ್ಲಿ 4 ಮಾರ್ಕ್ಸ್ ಕ್ವಶನನ್ನು ಕೇಳ್ತಕ್ಕಂಥ ಚಾನ್ಸಸ್ ತುಂಬ ಕಡಿಮೆ ಇದೆ. ಆದರೂ ಕೂಡ ಕ್ವಶನ್ ಬ್ಯಾಂಕಲ್ಲಿ 4 ಮಾರ್ಕ್ಸ್ ಕ್ವಶನ್ಗಳನ್ನು ಕೊಟ್ಟಿರೋದ್ರಿಂದ ಅದಕ್ಕೂ ಕೂಡ ಆನ್ಸರ್ನ ಕೊಡ್ತೀನಿ. ಹಿಂದಿನ ಪಾಠ ದ ಜೆಂಟಲ್ಮೆನ್ ಆಫ್ ದ ಜಂಗಲ್ ಅನ್ನುವಂಥ ಪಾಠದಲ್ಲಿ ಏನು ಮಾಡಿದ್ದೆ, MCQ ಕ್ವಶನ್ಗಳಿಗೆ ಕ್ವಿಜನ್ನು ಕಂಡಕ್ಟ್ ಮಾಡಿದ್ದೆ. ಹಾಗೆ ಈ ಪೊಯಮ್ಗೆ ಸಂಬಂಧಪಟ್ಟಂಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನ ಸುಮ್ಮನೆ ಓದ್ಕೊಂಡು ಹೋಗೋದಕ್ಕಿಂತ ಅದಕ್ಕೆ ಒಂದು ಗೂಗಲ್ ಫಾರ್ಮಲ್ಲಿ ಕ್ವಿಜನ್ನು ಕಂಡಕ್ಟ್ ಮಾಡ್ತೀನಿ. ಅದರ ಲಿಂಕನ್ನು ಈ ವಿಡಿಯೋ ಕೆಳಗೆ ಕೊಟ್ಟಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ತಾವು ಆ ಕ್ವಿಜನ್ನು ಅಟೆಂಡ್ ಮಾಡಿಕೊಂಡು ಆ ಕ್ವಶನ್ಗಳಿಗೆ ಆನ್ಸರ್ ಮಾಡೋದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಹಾಗೆ 2 ಮಾರ್ಕ್ಸ್ ಕ್ವಶನ್ಸ್ಗಳಿಗೆ ನಾನಿಲ್ಲಿ ಆನ್ಸರ್ನ ಕೊಡ್ತಾ ಹೋಗ್ತೀನಿ. ಹಾಗೆಯೇ 3 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ ಕ್ವಶನ್ಗೂ ಕೂಡ ನೋಟ್ಸನ್ನು ರೆಡಿ ಮಾಡಿ PDF ಫಾರ್ಮ್ಯಾಟಲ್ಲಿ ಅದನ್ನು ಕನ್ವರ್ಟ್ ಮಾಡಿ ಈ ವಿಡಿಯೋ ಕೆಳಗೆ ಕೊಟ್ಟಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಟ್ಸ್ ಅಂತ ಒಂದು ಲಿಂಕ್ ಕೊಡ್ತೀನಿ. ಅದನ್ನು ಕ್ಲಿಕ್ ಮಾಡಿ ಆ ನೋಟ್ಸನ್ನು ಕೂಡ ಡೌನ್ಲೋಡ್ ಮಾಡಿಕೊಂಡು ತಾವು ಓದ್ಕೊಳ್ಳೋಕ್ಕೆ ಯೂಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ಇವಾಗ ಈ ಪೊಯಮಿಂದ ಮುಖ್ಯವಾಗಿ 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಯಾವ ರೀತಿಯಾಗಿ ಕೇಳ್ತಾರೆ, ಅದಕ್ಕೆ ನಾವು ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನು ಇವಾಗ ನೋಡ್ತಾ ಹೋಗೋಣ. ಅಲ್ಲಿ ಈ ರೀತಿಯಾಗಿ ಕ್ವಶನ್ ಅನ್ನು ಕೇಳ್ಬೋದು. ಮೆನ್ಷನ್ ಎನಿ 2 ಇಮೇಜಸ್ ದಟ್ ದ ಸ್ಕೂಲ್ ಬಾಯ್ ಕಂಪೇರ್ಸ್ ಹಿಮ್ಸೆಲ್ಫ್ ಟು ಇನ್ ದ ಸ್ಕೂಲ್ ಬಾಯ್. ಈ ಸ್ಕೂಲ್ ಬಾಯ್ ಅನ್ನುವಂಥ ಪೊಯಮಲ್ಲಿ ಆ ಮಗು ತನ್ನನ್ನು ತಾನು ಯಾವ ಇಮೇಜ್ಗಳಿಗೆ ಹೋಲಿಕೆ ಮಾಡ್ಕೊಳ್ಳುತ್ತೆ, ಯಾವುದಾದ್ರೂ 2 ಹೇಳಿ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ತುಂಬ ಈಸಿಯಾಗಿ ತಾವು ಆನ್ಸರ್ ಮಾಡ್ಬೋದು. ಆನ್ಸರ್ ಹೇಗೆ ಬರಿಬೋದು, ಎ ಬರ್ಡ್ ಬಾರ್ನ್ ಫಾರ್ ಜಾಯ್ ಆ್ಯಂಡ್ ಎ ಬರ್ನ್ ಇನ್ ಎ ಕೇಜ್. ಈ ಹಕ್ಕಿ ತಾನು ಹಾರಾಡಿ ಖುಷಿ ಪಡೋದಕ್ಕೆ ಹುಟ್ಟಿರುತ್ತಲ್ಲ, ಅದಕ್ಕೆ ತನ್ನನ್ನು ತಾನು ಹೋಲಿಸ್ಕೊಳ್ಳುತ್ತೆ. ಹಾಗೆಯೇ ಎ ಬರ್ಡ್ ಇನ್ ಎ ಕೇಜ್. ಸ್ಕೂಲ್ ಬಗ್ಗೆ ಹೇಳುವಾಗ ಸ್ಕೂಲಲ್ಲಿ ಮಕ್ಕಳಿಗೆ ಹೇಗಾಗಿರುತ್ತೆ ಅಂತಂದರೆ ಈ ಪಂಜರದಲ್ಲಿರ್ತಕ್ಕಂಥ ಹಕ್ಕಿ ಥರ ಆಗಿರ್ತದೆ ಅಂತ ತನ್ನನ್ನು ತಾನು ಆ ಪಂಜರದಲ್ಲಿರ್ತಕ್ಕಂಥ ಹಕ್ಕಿಗೆ ಹೋಲಿಸ್ಕೊಳ್ಳುತ್ತೆ. ತಾವು ಇಷ್ಟು ಬರೆದ್ರೆ ಸಾಕು, ತಮಗೆ ಈಸಿಯಾಗಿ 2 ಮಾರ್ಕ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು, ಮೆನ್ಷನ್ ಎನಿ 2 ಥಿಂಗ್ಸ್ ದಟ್ ದ ಸ್ಕೂಲ್ ಬಾಯ್ ಕನ್ಸಿಡರ್ಸ್ ಆ್ಯಸ್ ಸ್ವೀಟ್ ಕಂಪನಿ. ಫಸ್ಟ್ ಸ್ಟಾಂಜಾದಲ್ಲಿನೇ ಬರ್ತದೆ. ಅಲ್ಲಿ ಯಾವುದಾದ್ರೂ 2 ವಸ್ತುಗಳನ್ನ ಹೇಳಿ ಅದಕ್ಕೆ ಮಗು ಸ್ವೀಟ್ ಕಂಪನಿ ಅಂತ ಹೇಳುತ್ತೆ ಅಂತ ಕೇಳ್ತಾ ಇದ್ದಾರೆ. ತಾವು ತುಂಬ ಈಸಿಯಾಗಿ ಆನ್ಸರ್ ಮಾಡ್ಬೋದು. ದ ಬರ್ಡ್ಸ್ ಸಿಂಗಿಂಗ್ ಆನ್ ಎವ್ರಿ ಟ್ರೀ. ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲ ಮರಗಳಲ್ಲಿ ಹಕ್ಕಿಗಳು ಹಾಡ್ತಾ ಇರ್ತಾವಲ್ಲ, ಅದಕ್ಕೆ ಸ್ವೀಟ್ ಕಂಪನಿ ಅಂತ ಹೇಳುತ್ತೆ. ದ ಸ್ಕೈಲಾರ್ಕ್ ಸಿಂಗಿಂಗ್. ಸ್ಕೈಲಾರ್ಕ್ ಹಾಡ್ತಾ ಇರ್ತದಲ್ಲ, ಕೂಗ್ತಾ ಇರ್ತದಲ್ಲ, ಅದಕ್ಕೆ ಸ್ವೀಟ್ ಕಂಪನಿ ಅಂತ ಹೇಳುತ್ತೆ. ದ ಡಿಸ್ಟೆಂಟ್ ಹಂಟ್ಸ್ ಮ್ಯಾನ್ ವಿಂಡಿಂಗ್ ಇಸ್ ಹಾರ್ನ್ ಅಂತ ಇದೆ. ತುಂಬ ದೂರದಲ್ಲಿ ಯಾವುದೋ ಬೇಟೆಗಾರ ತನ್ನ ಹಾರ್ನನ್ನು ಊದ್ತಾ ಇರ್ತಾನೆ, ಅದಕ್ಕೆ ಅಂತ ಹೇಳ್ತಾರೆ. ಇಲ್ಲಿ ಯಾವುದಾದ್ರೂ 2 ಬರೀರಿ ಸಾಕು. 2 ಮಾರ್ಕ್ಸ್ ಕ್ವಶನ್ ಆಗಿರೋದ್ರಿಂದ 2 ವ್ಯಾಲ್ಯೂ ಪಾಯಿಂಟ್ಸ್ ಇರ್ತದೆ. ಇಲ್ಲಿ 3 ಇದೆ, ಇದರಲ್ಲಿ ಯಾವುದಾದ್ರೂ 2 ಬರೆದ್ರೆ ಸಾಕು, ತಮಗೆ ಮಾರ್ಕ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಮೆನ್ಷನ್ ಎನಿ 2 ವರ್ಡ್ಸ್ ಆರ್ ಪ್ರೇಸಸ್ ದಟ್ ರಿಫ್ಲೆಕ್ಟ್ ದ ಸ್ಪೀಕರ್ಸ್ ಮೂಡ್ ಇನ್ ದ ಸ್ಕೂಲ್. ಶಾಲೆಯಲ್ಲಿ ಮಗು ಇದ್ದಾಗ ಅದರ ಮೂಡನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡುತ್ತೆ, ಯಾವುದಾದ್ರೂ 2 ಪ್ರೇಸ್ ಅಥವಾ ವರ್ಡ್ಸನ್ನು ಹೇಳಿ ಅದರ ಮೂಲಕ ತನ್ನ ಮೂಡನ್ನು ಎಕ್ಸ್ಪ್ರೆಸ್ ಮಾಡುತ್ತೆ ಅಂತ ಕೇಳ್ತಾ ಇದ್ದಾರೆ. ತಾವು ತುಂಬ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೈಯಿಂಗ್ ಆ್ಯಂಡ್ ಡಿಸ್ಮೇ. ಮಗು ಸ್ಕೂಲಲ್ಲಿ ಹೇಗೆ ಟೈಮ್ ಕಳೀತಾ ಇರ್ತದೆ ಅಂತ ಹೇಳುವಾಗ ಈ ಥರ ಹೇಳ್ತಾ ಇರ್ತಾರೆ, ಸೈಯಿಂಗ್ ಆ್ಯಂಡ್ ಡಿಸ್ಮೇ. ನಿಟ್ಟುಸಿರು ಇರ್ತದೆ, ತುಂಬ ಬೇಜಾರು ಮಾಡ್ಕೊಂಡಿರ್ತದೆ. ಅಥವಾ ಆ್ಯಂಕ್ಷಿಯಸ್ ಅವರ್ಸ್ ಅಂತ ಹೇಳ್ತಾರೆ. ಹಾಗೆ ಡ್ರೂಪಿಂಗ್ ಸಿಟ್ ಅಂತ ಹೇಳ್ತಾರೆ. ಈ 3 ಪ್ರೇಸ್ಗಳಲ್ಲಿ ತಾವು ಯಾವುದಾದ್ರೂ 2 ಬರೆದ್ರೆ ಸಾಕು, ತಮಗೆ ಮಾರ್ಕ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಹೌ ಡು ದ ಲಿಟಲ್ ಒನ್ಸ್ ಸ್ಪೆಂಡ್ ದ ಡೇ ಇನ್ ದ ಸ್ಕೂಲ್. ತುಂಬ ಈಸಿ ಕ್ವಶನ್ ಇದು, ಅದಕ್ಕೆ ಆನ್ಸರ್ ಕೂಡ ತುಂಬ ಈಸಿಯಾಗಿ ತಾವು ಬರಿಬೋದು. ಮಗು ಸ್ಕೂಲಲ್ಲಿ ಹೇಗೆ ಟೈಮನ್ನು ಕಳೆಯುತ್ತೆ, ಹೇಗೆ ದಿನಾನ ಕಳೆಯುತ್ತೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ದ ಲಿಟಲ್ ಒನ್ಸ್ ಸ್ಪೆಂಡ್ ದ ಡೇ ಇನ್ ಸೈಯಿಂಗ್ ಆ್ಯಂಡ್ ಡಿಸ್ಮೇ ಅಂಡರ್ ಎ ಕ್ರೂಯಲ್ ಐಸ್. ಅಲ್ಲಿ ಟೀಚರ್ಗಳು ತುಂಬ ಕಣ್ಣು ಗುರಾಯಿಸ್ಕೊಂಡು ಕೈಯಲ್ಲಿ ಕೋಲನ್ನು ಹಿಡ್ಕೊಂಡು ಹೆದರ್ಸ್ತಾ ಇರ್ತಾರೆ. ಅಲ್ಲಿ ಮಗು ಸೈಯಿಂಗ್ ಆ್ಯಂಡ್ ಡಿಸ್ಮೇ ಅಂತ ನಿಟ್ಟುಸಿರು ಬಿಡ್ತಾ ಇರ್ತದೆ, ಬೇಜಾರಲ್ಲಿ ಕಳೀತಾ ಇರ್ತದೆ. ಯಾವಾಗ ದಿನ ಮುಗಿದೋಗುತ್ತೋ, ಯಾವಾಗ ಬೆಲ್ ಆಗುತ್ತೋ, ಯಾವಾಗ ಮನೆಗೆ ಹೋಗ್ತೀನೋ ಅನ್ನೋ ಯೋಚನೆಯಲ್ಲೇ ಮಗು ಟೈಮನ್ನು ಕಳೀತಾ ಇರ್ತದೆ. ತಾವು ಜಸ್ಟ್ ಸೈಯಿಂಗ್ ಆ್ಯಂಡ್ ಡಿಸ್ಮೇ ಅಂತ ಬರೆದರೂ ಕೂಡ ತಮಗೆ ಮಾರ್ಕ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಈ ರೀತಿಯಾಗಿ ಕೇಳ್ಬೋದು, ವಾಟ್ ಡು ಕೇಜ್ ಆ್ಯಂಡ್ ಬರ್ಡ್ ಇನ್ ಎ ಕೇಜ್ ಸ್ಟ್ಯಾಂಡ್ ಫಾರ್
ಇನ್ ದ ಸ್ಕೂಲ್ ಬಾಯ್. ಈ ಪೋಯಮಲ್ಲಿ ಕೇಜ್ ಅಂತ ಯಾವುದಕ್ಕೆ ಹೇಳ್ತಾರೆ, ಪಂಜರ ಅಂತ ಯಾವುದಕ್ಕೆ ಹೇಳ್ತಾರೆ, ಹಾಗೆ ಬರ್ಡ್ ಇನ್ ಎ ಕೇಜ್, ಆ ಪಂಜರದಲ್ಲಿರ್ತಕ್ಕಂಥ ಹಕ್ಕಿ ಅಂತ ಹೇಳ್ತಾರಲ್ಲ, ಯಾವುದಕ್ಕೆ ಹೇಳ್ತಾರೆ ಈ ರೀತಿ ಅಂತ ಕೇಳ್ತಾ ಇದ್ದಾರೆ. ತಾವು ತುಂಬ ಈಸಿಯಾಗಿ ಆನ್ಸರ್ ಮಾಡ್ಬೋದು. ದ ಕೇಜ್ ಸ್ಟ್ಯಾಂಡ್ಸ್ ಫಾರ್ ದ ಸ್ಕೂಲ್. ಶಾಲೆಗೆ ಇಲ್ಲಿ ಕೇಜ್ ಅಥವಾ ಪಂಜರ ಅಂತ ಕರೀತಾ ಇದ್ದಾರೆ. ಶಾಲೆ ಪಂಜರ ಆದರೆ ಆ ಪಂಜರದಲ್ಲಿರ್ತಕ್ಕಂಥ ಹಕ್ಕಿಗಳು ಯಾವುವು ಮಕ್ಕಳೇ. ಅದನ್ನು ನೀವು ಯಾವ ರೀತಿಯಾಗಿ ಬರಿಬಹುದು, ದ ಬರ್ಡ್ ಇನ್ ದ ಕೇಜ್ ಸ್ಟ್ಯಾಂಡ್ಸ್ ಫಾರ್ ದ ಸ್ಕೂಲ್ ಬಾಯ್. ಆ ಸ್ಕೂಲಲ್ಲಿರ್ತಕ್ಕಂಥ ಮಗುಗೇನೆ ಆ ಪಂಜರದಲ್ಲಿರ್ತಕ್ಕಂಥ ಹಕ್ಕಿ ಅಂತ ಹೇಳ್ತಾ ಇದ್ದಾರೆ. ತಾವು ಇಷ್ಟು ಬರೆದ್ರೆ ಸಾಕು, ಮಾರ್ಕ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ವಿಚ್ ಆರ್ ದ ಟೂ ಎನಿಮೇಟ್ ಆಬ್ಜೆಕ್ಟ್ಸ್ ಆಫ್ ದ ಸಮ್ಮರ್ ಮಾರ್ನ್ ಇನ್ ದ ಸ್ಕೂಲ್ ಬಾಯ್. ಈ ಪೋಯಮಲ್ಲಿ ಈ ಎನಿಮೇಟ್ ಆಬ್ಜೆಕ್ಟ್ಸ್ ಅಂತ ಹೇಳ್ತಾರೆ, ಫಸ್ಟ್ ಸ್ಟಾಂಜಾದಲ್ಲೇ ಬರ್ತದೆ. ಎನಿಮೇಟ್ ಆಬ್ಜೆಕ್ಟ್ಸ್ ಅಂತ ಜೀವ ಇರತಕ್ಕಂಥವು ಯಾವುದಾದ್ರೂ ಎರಡನ್ನ ಇಲ್ಲಿ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ತಾವು ತುಂಬಾ ಈಸಿಯಾಗಿ ಆನ್ಸರ್ ಮಾಡ್ಬೋದು, ದ ಬರ್ಡ್ಸ್ ಅಂಡ್ ದ ಸ್ಕೈಲಾರ್ಕ್. ಅಲ್ಲಿ ಮಗು ಬಿಟ್ಟರೆ ಈ ಬರ್ಡ್ಸ್ ಇರ್ತವೆ, ಮರದಲ್ಲಿ ಹಾಡ್ತಕ್ಕಂಥ ಹಕ್ಕಿಗಳು, ಆಕಾಶದಲ್ಲಿ ಹಾಡ್ತಕ್ಕಂಥ ಸ್ಕೈಲಾರ್ಕ್, ಇವು ಜೀವಂತವಾಗಿರ್ತಕ್ಕಂಥ ಪಕ್ಷಿಗಳು. ತಾವಿಷ್ಟು ಬರೆದ್ರೆ ಸಾಕು, ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್, ವೈ ಡಸ್ ದ ಸ್ಪೀಕರ್ ಡಿಸ್ಲೈಕ್ ಸ್ಕೂಲ್. ಇಲ್ಲಿ ಸ್ಪೀಕರ್ ಅಂತಂದ್ರೆ ಈ ಮಗು. ಬರೆದಿರ್ತಕ್ಕಂಥವ್ರು ವಿಲಿಯಂ ಬ್ಲೇಕ್ ಆದರೂ ಕೂಡ ಆ ಪೋಯಮಲ್ಲಿ ಮಾತಾಡ್ತಾ ಇರ್ತಕ್ಕಂಥವ್ರು ಯಾರು ಅಂತಂದರೆ ಸ್ಕೂಲ್ ಬಾಯ್. ಆ ಮಗು ಹೇಳ್ತಾ ಇರ್ತದೆ, ಆ ಮಗುಗೆ ಸ್ಕೂಲ್ ಹೋಗೋದಂದ್ರೆ ಇಷ್ಟ ಆಗಲ್ಲ. ಯಾಕೆ ಇಷ್ಟ ಆಗಲ್ಲ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಹೇಗೆ ಆನ್ಸರ್ ಮಾಡ್ಬೋದು ನೋಡಿ, ದ ಸ್ಪೀಕರ್ ಡಿಸ್ಲೈಕ್ ಸ್ಕೂಲ್ ಬಿಕಾಸ್ ಇಟ್ ಈಸ್ ಸ್ಟ್ರಿಕ್ಟ್ ಆ್ಯಂಡ್ ಕಂಟ್ರೋಲ್ ಬೈ ಅಥಾರಿಟಿ. ಅಲ್ಲಿ ತುಂಬ ಸ್ಟ್ರಿಕ್ಟ್ ಆಗಿರ್ತಾರೆ, ಸುಮ್ಮನೆ ಕೂತ್ಕೋಬೇಕು, ಬಾಯಿ ಮುಚ್ಕೊಂಡಿರ್ಬೇಕು ಅಂದರೆ ಇತ್ಕೋಬೇಕು, ಅದಕ್ಕೆ ಇಷ್ಟ ಬಂದಂಗೆ ಮಾಡೋ ಹಾಗಿಲ್ಲ, ಇಷ್ಟ ಬಂದಿದ್ದನ್ನು ಮಾತಾಡೋ ಹಾಗಿಲ್ಲ. ಆ ಮಗುಗೆ ಒಂಥರ ಸ್ಟ್ರಿಕ್ಟಾಗಿ ನೋಡ್ತಾರೆ, ಭಯದಲ್ಲಿ ಇಡ್ತಾರಲ್ಲ, ಅದಕ್ಕೆ ಆ ಮಗುಗೆ ಇಷ್ಟ ಆಗಲ್ಲ. ಹಿ ಫೀಲ್ಸ್ ಆಂಕ್ಷಿಯಸ್ ಆ್ಯಂಡ್ ಅನ್ಹ್ಯಾಪಿ ಅಂಡರ್ ದ ಕ್ರೂಯಲ್ ಐಸ್ ಆ್ಯಂಡ್ ಕೆನಾಟ್ ಎಂಜಾಯ್ ಲರ್ನಿಂಗ್. ಸ್ಕೂಲಲ್ಲಿ ಸ್ಟ್ರಿಕ್ಟ್ ಆಗಿರ್ತಕ್ಕಂಥ ಮೇಷ್ಟ್ರು ಕೈಯಲ್ಲಿ ಕೋಲ್ ಹಿಡ್ಕೊಂಡು ಗದರಿಸ್ತಾ ಇದ್ಬಿಟ್ರೆ ಮಕ್ಕಳು ಭಯ ಪಟ್ಕೊಂಡು ಬಿಡ್ತವೆ. ಅದಕ್ಕೆ ಸಂತೋಷ ಅನ್ನೋದಿರಲ್ಲ, ಕಲಿಯೋದ್ರಲ್ಲಿ ಅದಕ್ಕೆ ಸಂತೋಷ ಸಿಗ್ತಾ ಇರಲ್ಲ. ಅದಕ್ಕೆ ಮಗು ಏನು ಮಾಡುತ್ತೆ, ಸ್ಕೂಲನ್ನು ಇಷ್ಟಪಡಲ್ಲ ಅಂತ ತಾವು ಬರಿಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ಹೀಗೆ ಕೇಳ್ಬೋದು, ನೇಮ್ ಎನಿ 2 ಸೀಸನ್ಸ್ ದಟ್ ಆರ್ ಮೆನ್ಷನ್ಡ್ ಇನ್ ದ ಸ್ಕೂಲ್ ಬಾಯ್. ಈ ಪೋಯಮಲ್ಲಿ ಮೆನ್ಷನ್ ಆಗಿರ್ತಕ್ಕಂಥ ಯಾವುದಾದ್ರೂ 2 ಸೀಸನ್ಗಳನ್ನ ಹೇಳಿ ಅಂತ ಹೇಳಿದರೆ ಇದಕ್ಕೆ ತುಂಬ ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಈ ಪೋಯಮಲ್ಲಿ ಸಮ್ಮರ್, ವಿಂಟರ್, ಸ್ಪ್ರಿಂಗ್ ಇವೆಲ್ಲ ಮೆನ್ಷನ್ ಆಗಿದೆ. ತಾವು ಇದರಲ್ಲಿ ಯಾವುದಾದ್ರೂ 2 ಸಮ್ಮರ್ ಆ್ಯಂಡ್ ವಿಂಟರ್ ಅಂತ ಬರೆದ್ರೂ ಕೂಡ ಮಾರ್ಕ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಹೇಗೆ ಕೇಳ್ಬೋದು, ವಾಟ್ ಡಸ್ ದ ಸ್ಕೂಲ್ ಬಾಯ್ ಎಂಜಾಯ್ ಇನ್ ನೇಚರ್. ಮಗುಗೆ ಸ್ಕೂಲ್ ಹೋಗೋಕೆ ಇಷ್ಟ ಆಗಲ್ಲ, ಆದರೆ ಪ್ರಕೃತಿ ಮಡಿನಲ್ಲಿ ಪ್ರಕೃತಿ ಜೊತೆಗೆ ಮಗು ಏನನ್ನ ಎಂಜಾಯ್ ಮಾಡೋದಕ್ಕೆ ಇಷ್ಟಪಡುತ್ತೆ ಅಂತ ಕೇಳ್ತಾ ಇದ್ದಾರೆ. ಆನ್ಸರ್ ಹೇಗೆ ಬರಿಬೋದು, ಹಿ ಎಂಜಾಯ್ಸ್ ದ ಸಿಂಗಿಂಗ್ ಆಫ್ ದ ಬರ್ಡ್ಸ್ ಆ್ಯಂಡ್ ದ ಸ್ಕೈಲಾರ್ಕ್ ಆನ್ ದ ಸಮ್ಮರ್ ಮಾರ್ನಿಂಗ್. ಸಮ್ಮರ್ ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣ ಮಗು ಆ ಗಿಡಗಳಲ್ಲೆಲ್ಲ ಹಕ್ಕಿಗಳು ಹಾಡ್ತಾ ಇರ್ತಾವಲ್ಲ, ದ ಸ್ಕೈಲಾರ್ಕ್ ಹಾಡ್ತಾ ಇರ್ತದಲ್ಲ, ಅದನ್ನು ಕೇಳಬೇಕು, ಅದನ್ನು ಕೇಳೋದ್ರಲ್ಲೇ ಖುಷಿ ಪಡ್ತಾ ಇರ್ತದೆ. ಹಿ ಫೀಲ್ಸ್ ಹ್ಯಾಪಿ ಆ್ಯಂಡ್ ಫ್ರೀ ವೈಲ್ ಬೀಯಿಂಗ್ ಇನ್ ದ ನ್ಯಾಚುರಲ್ ವರ್ಲ್ಡ್. ಆ ಮಗುಗೆ ಪ್ರಕೃತಿ ಜೊತೆಗೆ ಆ ಮರ ಗಿಡಗಳಿರ್ಬೋದು, ಪಕ್ಷಿಗಳಿರ್ಬೋದು, ಪ್ರಾಣಿಗಳಿರ್ಬೋದು, ಅದನ್ನೆಲ್ಲ ನೋಡ್ತಾ ಕೇಳ್ಕೊಂಡು ಬೆಳೀತಕ್ಕಂಥ ವಯಸ್ಸದು. ಹಾಗೆ ಪ್ರಕೃತಿ ಜೊತೆಗೆ ಮಗು ಕೂಡ ಎಂಜಾಯ್ ಮಾಡೋದಕ್ಕೆ ಇಷ್ಟಪಡುತ್ತೆ ಅಂತ ತಾವು ಬರಿಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ, ವೈ ಈಸ್ ದ ಸ್ಕೂಲ್ ಕಂಪೇರ್ಡ್ ಟು ಎ ಕೇಜ್. ಇಲ್ಲಿ ಶಾಲೆಯನ್ನು ಕೇಜ್ಗೆ ಹೋಲಿಸಿದ್ದಾರೆ, ಪಂಜರಕ್ಕೆ ಹೋಲಿಸಿದ್ದಾರೆ. ಯಾಕೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಆನ್ಸರ್ ಗೊತ್ತಿರ್ತದೆ, ಪ್ರಶ್ನೆನ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿದರೆ ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಮಗು ಯಾಕೆ ಸ್ಕೂಲ್ಗೆ ಹೋಗಿ ಇಷ್ಟಪಡಲ್ಲ ಅಂತ ಕೇಳಿದಾಗ ಏನು ಆನ್ಸರ್ ಇತ್ತು ಅದೇ ಆನ್ಸರ್ ಇಲ್ಲೇ ಬರ್ತದೆ. ಬಟ್ ಕ್ವಶನನ್ನು ಸ್ವಲ್ಪ ಡಿಫ್ರೆಂಟಾಗಿ ಕೇಳಿದಾಗ ಕನ್ಫ್ಯೂಸ್ ಆಗೋಕ್ಕೆ ಹೋಗ್ಬೇಡಿ. ಶಾಲೆಯನ್ನು ಯಾಕೆ ಪಂಜರಕ್ಕೆ ಹೋಲಿಸ್ತಾರೆ ಅಂತ ಕೇಳಿದಾಗ ಆನ್ಸರ್ ಹೇಗೆ ಬರಿಬೋದು ನೋಡಿ, ದ ಸ್ಕೂಲ್ ರಿಸ್ಟ್ರಿಕ್ಟ್ ದ ಚೈಲ್ಡ್ಸ್ ಫ್ರೀಡಮ್ ಲೈಕ್ ಎ ಕೇಜ್ ರಿಸ್ಟ್ರಿಕ್ಟ್ ಎ ಬರ್ಡ್. ಈ ಕೇಜ್ ಅನ್ನೋದು ಏನಿರ್ತದೆ, ಪಂಜರದಲ್ಲಿರ್ತಕ್ಕಂಥ ಹಕ್ಕಿಯನ್ನು ಹೇಗೆ ರಿಸ್ಟ್ರಿಕ್ಟೆಡ್ ಆಗಿರ್ತದೋ, ಬಂದಿ ಆಗಿರ್ತದೋ, ಹಾಗೆ ಶಾಲೆಯಲ್ಲೂ ಕೂಡ ಮಗು ಬಂದಿ ಆಗಿರ್ತದೆ. ಅದಕ್ಕೆ ಸ್ವತಂತ್ರ ಅನ್ನೋದು ಇರೋದೇ ಇಲ್ಲ. ಇಟ್ ಪ್ರಿವೆಂಟ್ಸ್ ದ ಚೈಲ್ಡ್ ಫ್ರಾಮ್ ಎಕ್ಸ್ಪ್ರೆಸ್ಸಿಂಗ್ ಜಾಯ್ ಆ್ಯಂಡ್ ಲರ್ನಿಂಗ್ ನ್ಯಾಚುರಲಿ. ಅಲ್ಲಿರ್ತಕ್ಕಂಥ ಭಯ ಇರ್ಬೋದು, ಟೀಚರ್ಸ್ ಭಯ ಇರ್ಬೋದು, ಅಥವಾ ಕಲಿಕೆಯ ಹೊರೆ ಇರ್ಬೋದು, ಸಿಕ್ಕಾಪಟ್ಟೆ ವರ್ಕ್ ಇರ್ಬೋದು, ಅದೆಲ್ಲ ಮಗು ಆನಂದ ಪಡೋದನ್ನು, ಆಟ ಆಡೋದನ್ನು, ಅದರ ನ್ಯಾಚುರಲ್ ಆಗಿರ್ತಕ್ಕಂಥ ಬೆಳವಣಿಗೆ ಏನಾಗಬೇಕಾಗಿತ್ತು ಅದಾಗಕ್ಕೆ ಬಿಡಲ್ಲ. ಸೊ ಹಾಗಾಗಿ ಆ ಶಾಲೆಯನ್ನು ಇಲ್ಲಿ ಕವಿ ಒಂದು ಪಂಜರ, ಒಂದು ಕೇಜ್ ಅಂತ ಕರೀತಾರೆ. ಇನ್ನು ಮುಂದಿನ ಪ್ರಶ್ನೆ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ, ವಾಟ್ ಮೆಸೇಜ್ ಡಸ್ ದ ಪೋಯೆಟ್ ಗಿವ್ ಅಬೌಟ್ ಚೈಲ್ಡ್ಹುಡ್. ಈ ಒಂದು ಪೋಯಮಲ್ಲಿ ಕವಿ ಆ ಬಾಲ್ಯತನದ ಬಗ್ಗೆ ಯಾವ ಮೆಸೇಜನ್ನು ಕೊಡ್ತಾರೆ ಅಂತ ಕೇಳ್ತಾ ಇದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು 4 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಕ್ವಶನ್ ಆಗಿ ಕೇಳ್ತಾ ಇರ್ತಾರೆ. ಬಟ್ 2 ಮಾರ್ಕ್ಸ್ ಆಗಿ ಏನಾದರೂ ಕೇಳಿದರೆ ನಾವು ಹೇಗೆ ಬರಿಬೋದು ನೋಡಿ, 2 ವಾಕ್ಯದಲ್ಲಿ, ಚೈಲ್ಡ್ಹುಡ್ ಶುಡ್ ಬಿ ಫುಲ್ ಆಫ್ ಜಾಯ್, ಫ್ರೀಡಮ್ ಆ್ಯಂಡ್ ನ್ಯಾಚುರಲ್ ಗ್ರೋತ್. ಬಾಲ್ಯ ಅನ್ನತಕ್ಕಂಥದ್ದು, ಚೈಲ್ಡ್ಹುಡ್ ಅನ್ನತಕ್ಕಂಥದ್ದು ಹೇಗಿರಬೇಕು ಅಂತಂದರೆ ಫುಲ್ ಆಫ್ ಜಾಯ್, ಮಗು ಸಂತೋಷದಿಂದಿರಬೇಕು, ಖುಷಿಯಾಗಿರಬೇಕು, ಫ್ರೀಡಮ್ ಸ್ವಾತಂತ್ರ್ಯ ಅನ್ನೋದಿರಬೇಕು, ಆ್ಯಂಡ್ ನ್ಯಾಚುರಲ್ ಗ್ರೋತ್
ನ್ಯಾಚುರಲ್ ಆಗಿ ಆ ಮಗು ಬೆಳವಣಿಗೆಗೆ ಅನುಕೂಲ ಆಗ್ತಕ್ಕಂಥ ಪರಿಸ್ಥಿತಿ ಅಲ್ಲಿರಬೇಕು. ಸ್ಟ್ರಿಕ್ಟ್ ಡಿಸಿಪ್ಲಿನ್ ಆ್ಯಂಡ್ ಪ್ರೆಷರ್ ಕ್ಯಾನ್ ಡ್ಯಾಮೇಜ್ ಎ ಚೈಲ್ಡ್ಸ್ ಡೆವಲಪ್ಮೆಂಟ್. ಈಗ ಪೇರೆಂಟ್ಸ್ ಏನು ಮಾಡ್ತಾರೆ, ಚಿಕ್ಕ ಮಕ್ಕಳು ಇನ್ನೂ 3.5-4 ವರ್ಷ ಆದ ತಕ್ಷಣ ಸ್ಕೂಲ್ಗೆ ಹೋಗ್ಬೇಕು, 5-6 ವರ್ಷ ತಕ್ಷಣ ಬರೆಯೋಕೆ ಓದೋಕ್ಕೆಲ್ಲ ಬರಬೇಕು, ನಮ್ಮ ಮಕ್ಕಳೇ ರ್ಯಾಂಕ್ ಬರಬೇಕು ಅಂತ ಹೇಳ್ಬಿಟ್ಟು ಅವುಗಳಿಗೆ ಫ್ರೀಡಮನ್ನು ಕೊಡೋದಿಲ್ಲ, ಅವ್ರಿಗೆ ಸಂತೋಷವನ್ನು ನೋಡೋದಿಲ್ಲ, ಬರೀ ಪ್ರೆಷರ್ ಹಾಕ್ತಾ ಮಕ್ಕಳಿಗೆ ಬರೀ ಓದು ಮಾರ್ಕ್ಸ್ ತಗೋ ಅಂತ ಹೇಳಿದಾಗ ಏನಾಗುತ್ತೆ ಅಂದರೆ ಡ್ಯಾಮೇಜ್ ಚೈಲ್ಡ್ಸ್ ಡೆವಲಪ್ಮೆಂಟ್. ನ್ಯಾಚುರಲ್ ಆಗಿ ಮಗು ಬೆಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟು ಚಿಕ್ಕ ವಯಸ್ಸಿನಲ್ಲೇ ಆ ಎಳೆ ಮನಸ್ಸು ಮೇಲೆ, ಆ ಮೆದುಳು ಮೇಲೆ ಅಷ್ಟೊಂದು ಪ್ರೆಷರ್ ಹಾಕಿದಾಗ ಮಗುವಿನ ಬೆಳವಣಿಗೆ ಕುಂಠಿತ ಆಗುತ್ತೆ ಅಂತ ಕವಿ ಈ ಪೋಯಂ ಮೂಲಕ ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಹ್ಯಾಪನ್ಸ್ ವೆನ್ ಚಿಲ್ಡ್ರನ್ ಲೂಸ್ ದೇರ್ ಜಾಯ್ ಅರ್ಲಿ ಇನ್ ಲೈಫ್. ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳು ಸಂತೋಷವನ್ನು ಕಳ್ಕೊಂಡ್ರೆ, ನ್ಯಾಚುರಲ್ ಆಗಿ ಅವಕ್ಕೆ ಬೆಳೆಯೋದಕ್ಕೆ ಆಗಲಿಲ್ಲ, ತುಂಬ ಪ್ರೆಷರಲ್ಲಿ ಒತ್ತಡದಲ್ಲಿ ಬೆಳೆದ್ರೆ ಮುಂದೆ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಆನ್ಸರ್ ಹೇಗೆ ಬರಿಬೋದು, ದೇರ್ ನ್ಯಾಚುರಲ್ ಗ್ರೋತ್ ಆ್ಯಂಡ್ ಪೊಟೆನ್ಷಿಯಲ್ ಆರ್ ಅಫೆಕ್ಟೆಡ್. ಅವು ಏನು ಮಕ್ಕಳು ನ್ಯಾಚುರಲ್ ಆಗಿ ಬೆಳಿಬೇಕಾಗಿತ್ತೋ, ಏನು ಪೊಟೆನ್ಷಿಯಲ್ ಅವ್ರ ಹತ್ರ ಇರಬೇಕಾಗಿತ್ತೋ ಅದು ಕುಂಠಿತ ಆಗಿಬಿಡ್ತದೆ. ಆ್ಯಂಡ್ ದೇ ಮೇ ಫೇಲ್ ಟು ಬಿಕಮ್ ಹ್ಯಾಪಿ ಆ್ಯಂಡ್ ಸಕ್ಸಸ್ಫುಲ್ ಅಡಲ್ಟ್ ಲೇಟರ್ ಇನ್ ಲೈಫ್. ಮುಂದೆ ಬೆಳೆದು ದೊಡ್ಡವರಾದಮೇಲೆ ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿಯಾಗಿ ತುಂಬ ಸಂತೋಷದಿಂದ ಜೀವನ ನಡೆಸೋದಕ್ಕೆ ಸಾಧ್ಯ ಆಗದೇ ಇರ್ಬೋದು. ಸೊ ಹಾಗಾಗಿ ಮಕ್ಕಳಿಗೆ ನಾವು ಫ್ರೀಡಮನ್ನು ಕೊಡಬೇಕು, ಫ್ರೀಯಾಗಿ ಆಟ ಆಡ್ತಾ ನ್ಯಾಚುರಲ್ ಆಗಿ ಬೆಳೆಯೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಕವಿ ಈ ಪೋಯಮಲ್ಲಿ ಹೇಳ್ತಾ ಹೋಗ್ತಾರೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇವಿಷ್ಟು ಈ ಪೋಯಮಿಂದ ಕೇಳ್ಬೋದಾಗಿರ್ತಕ್ಕಂಥ 2 ಮಾರ್ಕ್ಸ್ ಕ್ವಶನ್ಸ್ಗಳು. ಓಕೆ, ಆನ್ಸರ್ನ ಹೇಗೆ ಬರಿಬೇಕು ಅನ್ನೋದನ್ನು ನೋಡ್ಕೊಂಬಂದ್ವಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗೆ ಒಂದು ಕ್ವಿಜನ್ನು ಕೊಟ್ಟಿದ್ದೀನಿ, ಅದನ್ನು ಅಟೆಂಡ್ ಮಾಡಿ. ಹಾಗೆ 3 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ ಕ್ವಶನ್ಸ್ಗಳಿಗೆ ನಾವು ಹೇಗೆ ಆನ್ಸರ್ ಮಾಡಬೇಕು, ಎಷ್ಟು ಆನ್ಸರ್ ಮಾಡಬೇಕು ಅನ್ನೋದನ್ನು ಕೂಡ PDF ಫಾರ್ಮೆಟಲ್ಲಿ ನೋಟ್ಸನ್ನು ಕೊಡ್ತೀನಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಡೌನ್ಲೋಡ್ ಮಾಡಿಕೊಂಡು ಓದಿ ತಾವು ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಇಲ್ಲಿ ಮುಗಿಸೋಣ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮುಂದಿನ ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.